ಈ ದಿನ ನಮ್ಮ ಕೋಲಾರ ಜಿಲ್ಲಾ ನಮ್ಮ ರೆಡ್ಡಿ ಸಮುದಾಯದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ರೆಡ್ಡಿ ಸಮಾಜದ ಒಂದು ಜಾತಿ ಗಣಿತ ಅಂಕಿಅಂಶಗಳ ಒಂದು ಜಾಗೃತಿಯನ್ನು ನಮ್ಮ ಜಿಲ್ಲಾವಾರು ಪ್ರಚಾರ ಪಡಿಸಲು ಬಂದಿರತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರನ್ನ ಸ್ವಾಗತ ಮಾಡ್ತಾ, ಹಾಗೆಯೇ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರನ್ನ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ದಿನ ನಾವು ನಮ್ಮ ರೆಡ್ಡಿ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ರಿಂದ 40 ಲಕ್ಷ ಸಮುದಾಯ ಇದೆ. ಇವತ್ತಿನ ದಿನ ಈ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇದರಲ್ಲಿ ಅಂಕಿಅಂಶಗಳನ್ನ ಮೊನ್ನೆ ಕಾಂತರಾಜ್ ವರದಿಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮುದಾಯವನ್ನ ಕೇವಲ 7 ಲಕ್ಷಕ್ಕೆ ನಮ್ಮ ಸಮುದಾಯವನ್ನ ಅಂಕಿಅಂಶವನ್ನು ತಂದಿದ್ದು. ಈ ವಿಚಾರವಾಗಿ ನಮ್ಮ ರೆಡ್ಡಿ ಸಮುದಾಯಕ್ಕೆ ಬಹಳ ನೋವುಂಟು ಮಾಡಿತು. 30-40 ಲಕ್ಷ ಜನಸಂಖ್ಯೆ ಇರುವಂತ ನಮ್ಮ ಸಮುದಾಯವನ್ನ 7 ಲಕ್ಷಕ್ಕೆ ಯಾವ ಕಾರಣದಿಂದ ಇಳಿಸಿದ್ರೋ, ಇಲ್ಲ ಯಾರ ಒತ್ತಡದಿಂದ ಇಳಿಸಿದ್ರೋ, ಇಲ್ಲ ಯಾವ ಕುತಂತ್ರದಿಂದ ಆಯಿತೋ, ಇಲ್ಲ ಯಾವುದಾದ್ರೂ ಅವರ ಒಂದು ಟೆಕ್ನಿಕಲ್ ಏನಾದರೂ ತೊಂದರೆ ಆಯಿತೋ ಗೊತ್ತಿಲ್ಲ. ನಾವು ಅದನ್ನ ಭಾವಿಸ್ತಾ ಇಲ್ಲ. ಅದರ ಬಗ್ಗೆ ನಮಗೆ ನೋವಿದೆ. ಇವತ್ತು ನಮ್ಮ ಸಮುದಾಯ ಬೀದರಿಂದ ಮುಳಬಾಗಿಲು ತನಕ 30-40 ಲಕ್ಷ ಸಮುದಾಯ ಇದೆ. ಯಾಕೆಂದ್ರೆ ನಾವು ಪ್ರತಿ ಜಿಲ್ಲಾವಾರು ನಾವು ನಮ್ಮ ಸಭೆಗಳನ್ನ ನಮ್ಮ ಸಂಘಟನೆಗಳನ್ನ ಮಾಡಿದ ಸಂದರ್ಭದಲ್ಲಿ ನಮಗೆ ನಿರ್ದೇಶನ ಇದೆ. ಇಷ್ಟು ಲಕ್ಷಾಂತರ ಜನ ಇರೋದು ನಿರ್ದೇಶನ ಇದೆ. ಕಾಂತರಾಜ್ ವರದಿಯನ್ನ ನಾವು ಸರಸಗಟ್ಟಾಗಿ ಒಪ್ಪೋದಿಲ್ಲ. ಇದಲ್ಲದೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ 19/8/2025 ಒಂದು ಹಿಂದುಳಿದವರ ಆಯೋಗದಿಂದ ಒಂದು ಪತ್ರಿಕಾ ಪ್ರಕಟಣೆ ಬಂದಿತ್ತು. ಆ ಹಿಂದುಳಿದ ವರ್ಗದ ಪ್ರಕಟಣೆಯಲ್ಲಿ ಏನ್ ಬಂದಿತ್ತು ಅಂದ್ರೆ, ನಮ್ಮ ಸಮುದಾಯದಲ್ಲಿ ಸುಮಾರು 10 ರಿಂದ 12 ಸಮುದಾಯಗಳನ್ನು ಸೇರಿಸಿದ್ದಾರೆ. ಇವತ್ತು ಉದಾಹರಣೆಗೆ ನಾನು ಹೇಳಕ್ಕೆ ಏನಂದ್ರೆ, ಇವತ್ತು ಕ್ರಿಶ್ಚಿಯನ್ ರೆಡ್ಡಿ ಅಂತ ತೋರಿಸಿದ್ದಾರೆ. ಇವತ್ತು ಕ್ರಿಶ್ಚಿಯನ್ ಅನ್ನೋದು ಒಂದು ಸಮುದಾಯ ಅಂದ್ರೆ ಅದೊಂದು ಧರ್ಮ. ಕ್ರಿಶ್ಚಿಯನ್ ಒಂದು ಧರ್ಮ ಆದ ಮೇಲೆ ಇವ್ರು ಹೋಗಿ ಅಲ್ಲಿ ಸೇರ್ಕೊಂಡ ಮೇಲೆ ಅವರು ಅದೇ ಸಮುದಾಯಕ್ಕೆ ಸೇರಿರ್ತಾರೆ. ಅವ್ರು ಮತ್ತೆ ರೆಡ್ಡಿ ಹಿಂದೂ ಬರೋದಿಲ್ಲ. ಕ್ರಿಶ್ಚಿಯನ್ ಒಂದು ಧರ್ಮ, ಮುಸ್ಲಿಮಾನ್ ಒಂದು ಧರ್ಮ, ಕ್ರೈಸ್ತ ಒಂದು ಧರ್ಮ, ಸಿಖ್ ಒಂದು ಧರ್ಮ, ಜೈನ್ಸ್ ಒಂದು ಧರ್ಮ. ಈ ಧರ್ಮಗಳಲ್ಲಿ ಅವ್ರು ಹೋದಾಗ ಅವರು ಆ ಧರ್ಮಕ್ಕೆ ಸೀಮಿತರಾಗಿರ್ತಾರೆ. ಅವ್ರು ಹೋಗಿ ನಮ್ಮ ರೆಡ್ಡಿ ಅಂಕಿಅಂಶ ನಮ್ಮನ್ನು ಸೇರಿಸಿ ಅಂತ ಬಂದಾಗ ಇದು ಸರ್ಕಾರ ಅಥವಾ ಅದರ ಅಧೀನದಲ್ಲಿರುವವರು ಪರಿಶೀಲನೆ ಮಾಡಬೇಕಾದಂತ ಒಂದು ಮಾನ್ಯತೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ಅಲ್ಲದೆ ಇವತ್ತಿನ ದಿನ ನಮ್ಮ ಗಾಣಿಗ ಸಮುದಾಯ ರೆಡ್ಡಿ ಅಂತ ಬಂದಿದೆ. ಉದಾಹರಣೆಗೆ सुनते ही लगता है जैसे आज हॉलिडे है. ಬಲಿಜ ಸಮುದಾಯ ಅಂತ ಬಂದಿದೆ. ಇವತ್ತಿನ ದಿನ ಗಾಣಿಗ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಅವರು ಸಮುದಾಯವನ್ನು ಒಂದು ಅಂಕಿಅಂಶದ ಪ್ರಕಾರ ಬರೆಸಿ ಬೇರೆ ಅಂಕಿಅಂಶದಲ್ಲಿ ಬರೆಸಬೇಡಿ ಅಂತ ಅವರು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ನಾವು ಸಹ ಇವತ್ತೇನು ಹೇಳ್ತಾ ಇದ್ದೀವಿ, ನಮ್ಮ ರೆಡ್ಡಿ ಅನ್ನೋದನ್ನ ಇವತ್ತು 1956ರಿಂದ ನಮ್ಮ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಂದಿರೋಂಥದ್ದು ರೆಡ್ಡಿ REDDY ರೆಡ್ಡಿ ಮತ್ತೊಂದು ರೆಡ್ಡಿ ಒಕ್ಕಲಿಗ ಅಂತ 3 ನಮ್ಮ ಗೆಜೆಟ್ ನೋಟಿಫಿಕೇಶನ್ ಬರ್ತಾ ಇದ್ದಿದ್ದು. ಇದುವರೆಗೂ 2023 ಮಾರ್ಚ್ ವರೆಗೂ ಅದೇ ಬರ್ತಾ ಇದ್ದಿದ್ದು. ಈಗ ಹೊಸದಾಗಿ ಈ ಹಿಂದುಳಿದ ವರ್ಗ ಸೇರಿಸಬೇಕು ಅಂತ ಸಂದರ್ಭದಲ್ಲಿ ರಾಜ್ಯ ಹಿಂದುಳಿದ ವರ್ಗ ಮತ್ತು ಕೇಂದ್ರ ಹಿಂದುಳಿದ ವರ್ಗಕ್ಕೆ ಸೇರಿಸಂತ ಸಂದರ್ಭ ಗೊಂದಲಗಳಲ್ಲಿ ನಮ್ಮ ರೆಡ್ಡಿ ಸಮುದಾಯ ಸಹ ಅಲ್ಲಿ ಕೈ ಬಿಟ್ಟಿದ್ದಾರೆ. ಕೇಂದ್ರ ಹಿಂದುಳಿದ ವರ್ಗಕ್ಕೂ ನಮ್ಮ ರೆಡ್ಡಿ ಸಮುದಾಯನ ಬಿಟ್ಟಿದ್ದಾರೆ.
ಇವತ್ತು ಅದಲ್ಲದೆ ಇವತ್ತು ನಮಗೆ 3A ರೆಡ್ಡಿ ಸಮುದಾಯಕ್ಕೆ ಸಿಗಬೇಕಾದ ಸವಲತ್ತುಗಳಿಗೆ ಇವತ್ತು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ಸರ್ಕಾರಗಳ ವತಿಯಿಂದ ಸಿಗಬೇಕಾದಂಥ ಸವಲತ್ತುಗಳಿಗೆ ವಂಚಿತರಾಗಲು ಅನೇಕ ಧರ್ಮಗಳ ಅನೇಕ ಜಾತಿಗಳನ್ನ ಉಪಜಾತಿಗಳನ್ನ ನಮ್ಮ ರೆಡ್ಡಿಯಲ್ಲಿ ಸೇರಿಸಿ ನಮ್ಮನ್ನ ಒಡೆದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ತೊಂದರೆಗಳನ್ನಾಗೋದಕ್ಕೆ ಈ ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ. ಇದೊಂದೇ ಅಲ್ಲ, ಮತ್ತೆ ಉದ್ಯೋಗ ಸೃಷ್ಟಿಯಲ್ಲಿ ಸಹ ಹಿಂದುಳಿದ ವರ್ಗದಿಂದ ನಮ್ಮ 3A ಉದ್ಯೋಗ ಸೃಷ್ಟಿಯಲ್ಲಿ ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅಧಿಕಾರ ವರ್ಗದಲ್ಲೂ ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಈ ರೀತಿ ಅನ್ಯಾಯಗಳಾಗೋದು ಒಂದೇ ಅಲ್ಲ, ಇವತ್ತಿನ ದಿನ ಎಲ್ಲ ಸಣ್ಣ ಅಂಕಿಅಂಶ ಇರುವಂಥ ಸಮುದಾಯಗಳಿಗೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ನಿಗಮ ಮಂಡಳಿಗಳನ್ನು ಮಾಡ್ತಾರೆ. ಇವತ್ತು 30ರಿಂದ 40 ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿ ಇದ್ದು ಇವತ್ತು ನಮಗೆ ಒಂದು ನಿಗಮ ಮಂಡಳಿನೂ ಇಲ್ಲ. ಇವತ್ತು ಒಂದು ಮಗು ಮೆಡಿಕಲ್ ಸೀಟ್ಗೆ ಹೋಗಬೇಕಾದ್ರೆ ನಮ್ಮ ರೆಡ್ಡಿ ಸಮುದಾಯ ಪೇಮೆಂಟ್ ಸೀಟಲ್ಲಿ ಹೋಗ್ಬೇಕು ಹೊರತು ನಮಗೆಲ್ಲಿ ಉಚಿತ ಸೀಟ್ ಇಲ್ಲ. ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನಾನುಕೂಲ ಆಗೋದ್ರಿಂದ ನಾವು ಪ್ರತಿಯೊಬ್ಬರು ಎಲ್ಲೇ ಹಳ್ಳಿಯಲ್ಲಿರಲಿ, ಕಟ್ಟ ಕಡೆ ನಮ್ಮ ರೆಡ್ಡಿ ಎಲ್ಲೇ ಜೀವನ ಮಾಡ್ತಾ ಇರಲಿ, ಈಗ ಜಾತಿ ಜನಗಣತಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದಲೂ ಸೆಪ್ಟೆಂಬರ್ 23ರಿಂದ ಚಾಲ್ತಿ ಕೊಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಸಹ ಜಾತಿ ಗಣತಿಯನ್ನ ಅವರು ಶುರು ಮಾಡಿದ್ದಾರೆ. ಈ ಎರಡು ಸರ್ಕಾರಗಳ ಜಾತಿ ಗಣತಿ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದಲೂ ನಮ್ಮ ರೆಡ್ಡಿ ಎಲ್ಲ ಹೇಳ್ಬೋದು, ಮಲ್ಲಮ್ಮ ರೆಡ್ಡಿ, ವೇಮಣ್ಣ ರೆಡ್ಡಿ, ನಮ್ಮದು ವೇಮಣ್ಣ ರೆಡ್ಡಿ, ಮಲ್ಲಮ್ಮ ರೆಡ್ಡಿ ಎರಡು ಒಂದೇ ಕುಟುಂಬ. ತಾಯಿ ಅಂದ್ರೆ ಮೈನ ಅತ್ತಿಗೆ, ತಾಯಿ ಮಗ ಸಂಬಂಧ. ನಾವೆಲ್ಲೂ ಒಂದೇ ನಮ್ಮ ಸಮುದಾಯ ಭರಿಸಬೇಕಾಗಿರೋದು 1105 ನಮ್ಮ ಸೀರಿಯಲ್ ನಂಬರ್ 1105 ರೆಡ್ಡಿ REDDY ಅಂತೆ ಎಲ್ಲ ನಮ್ಮ ಸಮುದಾಯದವರು ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ನಾವು ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲೇ ಹಳ್ಳಿಯಲ್ಲಿದ್ದರೆ ಸಮೇತ ಪ್ರತಿಯೊಬ್ಬರು ಮಾಹಿತಿಯನ್ನು ತಗೊಂಡು 1105 ಕ್ರಮ ಸಂಖ್ಯೆ ಅದರಲ್ಲೇ ನಮ್ಮ ರೆಡ್ಡಿ ಅಂತ ಬರೆಸಬೇಕು ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಸಮುದಾಯಕ್ಕೆ ನಾನು ಕೋರ್ಕೊಳ್ತಾ ಇದ್ದೀನಿ. ನನ್ನ ಮಾತನ್ನ ನಾನು ಮುಗಿಸ್ತೀನಿ.